ನಮಸ್ಕಾರ ಸ್ನೇಹಿತರೆ, ಅಂಬಿಟೆಕ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಫ್ರೆಂಡ್ಸ್, ನಾನು ನಿನ್ನೆ ಒಂದು ವಿಡಿಯೋ ಮಾಡಿದೆ ಗೃಹಲಕ್ಷ್ಮಿಯ 16 ಮತ್ತು 17ನೇ ಕಂತಿನ ಅಪ್ಡೇಟ್. ಮತ್ತು ಇದರ ಜೊತೆಗೆ KH ಮುನಿಯಪ್ಪ ಅವರು ಕೂಡ ಏನೆಲ್ಲ ಹೇಳಿದರು ಮತ್ತು DK ಶಿವಕುಮಾರ್ ಸರ್ ಅವರು ಏನು ಹೇಳಿದ್ದಾರೆ, ಇದರ ಬಗ್ಗೆ ನಿಮಗೆ ಹಿಂದಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ತಿಳಿಸಿಕೊಟ್ಟಿದೆ. ಮತ್ತು ಇದರ ಜೊತೆಗೆ ಈಗ CM ಸಿದ್ದರಾಮಯ್ಯ ಸರ್ಗೆ ಅವ್ರಿಗೂ ಇದು ವಿಷಯ ಗೊತ್ತೇ ಇರಲಿಲ್ಲವಂತೆ, ಅಂದರೆ 16, 17ನೇ ಕಂತಿನ ಅಮೌಂಟ್ ಇದುವರೆಗೂ ಬಂದಿಲ್ಲ, ಅನ್ನಭಾಗ್ಯ ಯೋಜನೆ ಸರಿಯಾಗಿ ಬರ್ತಾ ಇಲ್ಲ ಅಂತ ಇದುವರೆಗೂ ಅವ್ರಿಗೆ ಗೊತ್ತೇ ಇರಲಿಲ್ವಂತೆ. ಇದನ್ನು ಕೂಡ ಇದ್ರ ಬಗ್ಗೆ ನಾನು ನಿನ್ನೆ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದೆ. ಇವತ್ತು ಬೆಳಿಗ್ಗೆನೇ ಒಂದು ಗುಡ್ ನ್ಯೂಸ್ ಬಂದಿದೆ. ಇದು ತುಂಬ ದೊಡ್ಡ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಇದರಲ್ಲಿ 16 ಮತ್ತು 17ನೇ ಕಂತಿನ ಅಮೌಂಟ್ ಯಾವಾಗ ಬರುತ್ತೆ, ಇದರ ಜೊತೆಗೆ ಅನ್ನಭಾಗ್ಯ ಯೋಜನೆ ಅಮೌಂಟ್ ಕೂಡ ಯಾವಾಗ ಬರುತ್ತೆ, ಪಕ್ಕ ಒಂದು ಡೀಟೇಲ್ ಆದರೆ ನಮಗೆ ಇಲ್ಲಿ ಸಿಕ್ಕಿದೆ. ಯಾವಾಗ ಬರುತ್ತೆ, ಇದೇ ತಿಂಗಳಲ್ಲಿ ಬರುತ್ತೋ ಅಥವಾ ಮುಂದಿನ ತಿಂಗಳಲ್ಲಿ ಬರುತ್ತೋ ಅಂತ ಒಂದು ಸಂಪೂರ್ಣವಾದ ಮಾಹಿತಿ ಸಿಕ್ಕಿದೆ. ಈ ಖುಷಿ ವಿಚಾರನ ಹೇಳೋದಕ್ಕೋಸ್ಕರ ನಾನು ವಿಡಿಯೋನ ಮಾಡ್ತಿದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲಿ ಸ್ಕಿಪ್ ಮಾಡಿ ನೋಡಬೇಡಿ. ಮತ್ತು ಇದ್ರ ಜೊತೆಗೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಯಾಕೆಂದರೆ ಇದೇ ರೀತಿ ನಾನು ಹೊಸ ಮಾಹಿತಿನ ಕೊಡ್ತಾ ಇರ್ತೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಯಾಕೆಂದರೆ ನಿಮ್ಮ ಮಾಡೋ ಲೈಕು ಮತ್ತು ಕಮೆಂಟು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಇದರ ಜೊತೆಗೆ ನಿಮಗೆ ಗೃಹಲಕ್ಷ್ಮಿ ಹಣದಿಂದ ಏನೆಲ್ಲ ಉಪಯೋಗ ಆಗ್ತಿದೆ, ಯಾವ ರೀತಿ ಉಪಯೋಗ ಆಗ್ತಿದೆ, ನಿಮಗೆ ಇದು ಎಷ್ಟು ಇಂಪಾರ್ಟೆಂಟ್ ಅಂತ ನೀವು ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಯಾಕೆಂದರೆ ನೀವು ಕಮೆಂಟ್ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮಗೆ ಹೋದ ವಿಡಿಯೋನಲ್ಲಿ ಹೇಳಿದ್ದೀನಿ. ನಿಮ್ಮ ಒಂದು ಪ್ರತಿಯೊಂದು ಕಮೆಂಟ್ ಕೂಡ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ನಮಗೆ ಅಲ್ಲ. ಬೇರೆ ವ್ಯೂವರ್ಸ್ಗಾಗಿರ್ಬೋದು ಅಥವಾ ಇದು ಸರ್ಕಾರಕ್ಕೂ ಕೂಡ ರೀಚ್ ಆಗೋ ಸಾಧ್ಯತೆ ತುಂಬ ಇರುತ್ತೆ. ಅದಕ್ಕೋಸ್ಕರ ನಿಮ್ಮ ಕಮೆಂಟ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ನೋಡೋಣ 16ನೇ ಕಂತಿನ ಅಮೌಂಟ್ ಯಾವಾಗಿಂದ ಬಿಡುಗಡೆ ಮಾಡ್ತಾರೆ, ಮತ್ತು ಇದರ ಜೊತೆಗೆ ಈಗ 17ನೇ ಕಂತಿನ ಅಮೌಂಟ್ ಕೂಡ ಯಾವಾಗಿಂದ ಬಿಡುಗಡೆ ಮಾಡ್ತಾರೆ ಅಂತ. ಈಗ 16ನೇ ಕಂತಿನ ಅಮೌಂಟ್ ಏನಿದೆ ಅದು ಇವತ್ತಿಂದನೇ ಸ್ಟಾರ್ಟ್ ಆಗಿದೆ. ಇದಕ್ಕೆ ಸುಮಾರು ಒಂದು 2400ರಿಂದ 2500 ಕೋಟಿವರೆಗೂ ಈಗ ಹಣನ ಬಿಡುಗಡೆ ಮಾಡಿ ಆಗಿದೆ. ಈಗ ಬರುತ್ತೋ ಇಲ್ಲೋ ಮಾಡ್ತಾರೆ ಅನ್ನೋದಕ್ಕಿಂತ ಮಾಡಿ ಆಗಿದೆ ಅನ್ನೋದು ತುಂಬ ಸೂಕ್ತ ಅಂತ ಹೇಳ್ಬೋದು. ಯಾಕೆಂದರೆ 2500 ಕೋಟಿ ಅಂದರೆ 2500 ಕೋಟಿ ರೂಪಾಯಿ ಮಾಡಿದ್ದಾರೆ. ಅಂದರೆ ಇದು ಕೇವಲ 16ನೇ ಕಂತಿನ ಅಮೌಂಟ್ ಆಯಿತು. ಈಗ 17ನೇ ಕಂತಿನ ಅಮೌಂಟ್ ಕೂಡ ಇದೇ ತಿಂಗಳಲ್ಲಿ, ಅಂದರೆ ಇದೇ ಬರುವ ಸೋಮವಾರದಿಂದ ಅದು 17ನೇ ಕಂತಿನ ಅಮೌಂಟ್ ಕೂಡ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿಗೆ ಒಟ್ಟಿಗೆ 6000 ಹಾಕ್ತೀನಿ ಅಂತ ಏನು ಹೇಳಿದರು, ಅದು 6000 ಇಲ್ಲ. ನೀವು ಕೂಡ ಹಿಂದಿನ ವಿಡಿಯೋನಲ್ಲಿ ನೀವು ನೋಡಿರ್ತೀರ. ಹಾಕಿಲ್ಲ ಅಂದರೆ 3 ತಿಂಗಳು 6000 ಒಟ್ಟಿಗೆ ಹಾಕ್ತೀನಿ ಅಂತ ಹೇಳಿದರು. ಇದರಲ್ಲಿ 6000 ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಆದರೆ 4000 ರೂಪಾಯಿ ಒಟ್ಟಿಗೆ, ಅಂದರೆ ಇದೇ ತಿಂಗಳಲ್ಲಿ 2 ಕಂತುಗಳು ಮಾಡಿ, ಅಂದರೆ ಇವತ್ತಿಂದ 16ನೇ ಕಂತಿನ ಅಮೌಂಟ್ ಏನಾಯಿತು ಅದು ಇವತ್ತಿಂದ ಬಿಡುಗಡೆ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಇವತ್ತು ಸಂಜೆವರೆಗೆ ನಿಮ್ಮ ಖಾತೆಗಳಿಗೆ 16ನೇ ಕಂತಿನ ಅಮೌಂಟ್ ಬರುತ್ತೆ. ಕೆಲವೊಬ್ಬರಿಗೆ ಬರಲಿಲ್ಲ, ಅಂದರೆ ಈಗ 15ನೇ ಕಂತಿನ ಅಮೌಂಟ್ವರೆಗೂ ಕರೆಕ್ಟಾಗಿ ಬಂದಿದೆ. ಆದರೆ 16ನೇ ಕಂತಿನ ಅಮೌಂಟ್ ಇವತ್ತು ಸಾಯಂಕಾಲವರೆಗೂ ಏನಾದರೂ ಬಂದಿಲ್ಲ ಅಂದರೆ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಯಾಕೆಂದರೆ ಅದು ಇವತ್ತು ಬಂದಿಲ್ಲ ಅಂದರೆ ಇದೇ ಬರುವ ಸೋಮವಾರದಲ್ಲಿ ನಿಮಗೆ 16ನೇ ಕಂತಿನ ಅಮೌಂಟ್ ಬರುತ್ತೆ. 17ನೇ ಕಂತಿನ ಅಮೌಂಟ್ ಕೂಡ ಇದೇ ತಿಂಗಳಲ್ಲಿ ಬರುತ್ತೆ. ಇವತ್ತಿನ ಮಾಹಿತಿ ಇದು ಆಗಿತ್ತು, ಮತ್ತು ಇದೊಂದು ಗುಡ್ ನ್ಯೂಸ್ ಆಗಿತ್ತು. ಈ ಗುಡ್ ನ್ಯೂಸನ್ನು, ಈ ಖುಷಿ ವಿಚಾರನ ನಿಮಗೆಲ್ಲ ತಿಳಿಸೋಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಿದ್ದೀನಿ. ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.